ಇನ್ನು ಮೊದಲ ಹಂತದ ಸಂಪುಟ ರಚಿಸಿರುವಂತಹ ಸಿಎಂ ಡಿಕೆ ಈಗ ಎರಡನೇ ಹಂತದಲ್ಲಿ ವಿಸ್ತರಣೆ ಮಾಡಬೇಕಿದೆ. ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಕ್ಯಾಬಿನೆಟ್ ಭಾಗ್ಯದ ಕದ ಇನ್ನೂ ಕೂಡ ತೆರೆದಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ನನಗೇನೂ ಗೊತ್ತಿಲ್ಲ, ಹೈಕಮಾಂಡ್ ಕೊಡೋ ಚೀಟಿಯೇ ಅಂತಿಮ ಅಂತ ಅಸಹಾಯಕತೆ ತೋಡ್ಕೊಳ್ಳೋ ರೀತಿಯಾಗಿ ಮಾತನಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಬಹುಶಃ ಈ ಕ್ಯಾಬಿನೆಟ್ ಸೇರುವಂತಹ ಆಕಾಂಕ್ಷಿಗಳಿಗೆ ಒಂದು ಖುಷಿ ಸಂಗತಿ ಅಂತಂದ್ರೆ ವಿದೇಶ ಪ್ರವಾಸದಲ್ಲಿದ್ದ ರಾಹುಲ್ ಗಾಂಧಿ ಅವರು ಮತ್ತೆ ಈಗ ಭಾರತಕ್ಕೆ ಬಂದಿದ್ದಾರೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಾಗಿನ ಚಟುವಟಿಕೆ ಶುರುವಾಗಬಹುದು ಅನ್ನುವಂಥ ಸನ್ನಿವೇಶ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ವಿಪಕ್ಷ ಬಿಜೆಪಿಗೆ ಇದೊಂದು ರೀತಿಯಂತ ಅಸ್ತ್ರ ಆದಂತ ರೀತಿಯಾಗಿ ಆಗಿದ್ದು, ಇದು ಸಂಪುಟ ವಿಸ್ತರಣೆಯಲ್ಲ, ಹೈಕಮಾಂಡ್ನ ಪೇಮೆಂಟ್ ಕೋಟಾ ಕಲೆಕ್ಷನ್ ಇದು ಅಂತ ನೇರ ದಾಳಿಗೆ ಇಳಿದಿದೆ. ಹಾಗಾದ್ರೆ ಸಂಪುಟ ವಿಸ್ತರಣೆ ವಿಚಾರವಾಗಿ ಏನ್ ಬೆಳವಣಿಗೆಗಳು ನಡೀತಾ ಇದೆ, ಬನ್ನಿ ನೋಡೋಣ. ದೆಹಲಿ ಸಂದೇಶಕ್ಕಾಗಿ ಕಾಯುತ್ತಿರುವ ಸಿಎಂ, ಸಂಪುಟ ವಿಸ್ತರಣೆಗಿಲ್ಲ ಸ್ಪಷ್ಟತೆ. ನಾನು ಸುಮ್ಮನೆ ಒಂದು ಚೀಟಿ ಕೊಡ್ತಾರೆ, ಆ ಚೀಟಿನ ಇಂಪ್ಲಿಮೆಂಟ್ ಮಾಡುತ್ತೆ. ನಿರೀಕ್ಷೆಯಲ್ಲೇ ಕಾದು ಕಾದು ಹೈರಾಣಾದ್ರು ಸಚಿವ ಸ್ಥಾನದ ಆಕಾಂಕ್ಷಿಗಳು. ಆದಷ್ಟು ಬೇಗನೆ ಮಂತ್ರಿ ಮಾಡಲಿ ಅಂತ ಹೇಳಿದ್ವಿ. ವಿದೇಶ ಪ್ರವಾಸದಿಂದ ವಾಪಸ್ಸಾದ ರಾಹುಲ್, ಮತ್ತೆ ಗರಿಗೆದರಿದ ಚಟುವಟಿಕೆ. ನಾನು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡಿ 40 ದಿನಗಳೇ ಕಳೆಯುತ್ತಾ ಬಂತು. ಆದರೆ ಸಂಪುಟ ವಿಸ್ತರಣೆಗೆ ಹಿಡಿದ ಗ್ರಹಣ ಮಾತ್ರ ಇನ್ನೂ ಬಿಟ್ಟಿಲ್ಲ. ಯಾವಾಗ ಗ್ರಹಣ ಬಿಡಬಹುದು ಅನ್ನೋ ಬಗ್ಗೆ ಸ್ಪಷ್ಟತೆಯೂ ಸಿಗ್ತಿಲ್ಲ. ಅಸಲಿಗೆ ಸಂಪುಟದ ಬಗ್ಗೆ ನಿರ್ಧಾರ ಮಾಡೋ ರಾಹುಲ್ ಗಾಂಧಿ ಇಷ್ಟು ದಿನ ದೆಹಲಿಯಲ್ಲಿ ಇರಲಿಲ್ಲ. ಹೀಗಾಗಿ ಕ್ಯಾಬಿನೆಟ್ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇಲ್ಲ ಅನ್ನೋ ನೆಪಗಳೇ ಹೆಚ್ಚಾಗಿತ್ತು. ಆದ್ರೀಗ ವಿದೇಶ ಪ್ರವಾಸದ ಬಳಿಕ ರಾಹುಲ್ ಗಾಂಧಿ ದೆಹಲಿಗೆ ವಾಪಸ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹಾಗೆ ವೇಣುಗೋಪಾಲ್ ರಾಹುಲ್ ಗಾಂಧಿ ಜೊತೆ ಸಂಪುಟ ವಿಸ್ತರಣೆಯ ಕುರಿತು ಮಹತ್ವದ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆ ಚರ್ಚೆ ಬೆನ್ನಲ್ಲೇ ಆಕಾಂಕ್ಷಿಗಳು ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಇವತ್ತು ಸದಾಶಿವನಗರದಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ಒಂದಷ್ಟು ಶಾಸಕರುಗಳು ಭೇಟಿ ಕೊಟ್ಟರು. ಅಶೋಕ್ ಪಟ್ಟಣ್, ಶಿವಲಿಂಗೇಗೌಡ, ಟಿಡಿ ರಾಜೇಗೌಡ ಸೇರಿದಂತೆ ಹಲವು ನಾಯಕರುಗಳು ಭೇಟಿಯಾಗಿ ತಮಗೂ ಮಂತ್ರಿ ಸ್ಥಾನ ಕೊಡುವಂತೆ ಮನವಿ ಮಾಡಿದ್ದಾರೆ. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆದಷ್ಟು ಬೇಗ ಸಂಪುಟ ರಚನೆ ಆಗುತ್ತೆ ಅಂತಿದ್ದಾರೆ. ತಮ್ಮನ್ನು ಕೂಡ ಕೆಲ ಬರೋ ಸ್ಥಿತಿ ಇದೆ, ಇಲ್ಲ ಸಚಿವರುಗಳೇ ಇಲ್ಲಲ್ಲ ಸರ್. ಆದಷ್ಟು ಬೇಗನೆ ಆಗ್ತದೆ. ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ದೆಹಲಿಗೆ, ತಾವು ಹೋಗಿ ವಿಷಯ ಅಂದ್ರೆ ಸಂಪುಟ ವಿಸ್ತರಣೆ ಕುರಿತು ಕಳೆದ ತಿಂಗಳು ಅಂದ್ರೆ ಜೂನ್ 22ರಂದೇ ಮಾತನಾಡಿದ್ದ ಸಿಎಂ ಡಿಕೆ ಶಿವಕುಮಾರ್, ಹೈಕಮಾಂಡ್ ಚೀಟಿ ಕೊಡುತ್ತೆ, ಅನುಷ್ಠಾನ ಅಷ್ಟೇ ನನ್ನ ಕೆಲಸ ಅಂದಿದ್ರು. ಅಷ್ಟೇ ಅಲ್ಲ, ಎಲ್ಲರೂ ಸಚಿವ ಸ್ಥಾನ ಕೇಳ್ತಿದ್ದಾರೆ, ನಿರ್ಧಾರ ಕಷ್ಟ ಅಂತಾನೂ ಹೇಳಿದ್ದರು. ಕ್ಯಾಬಿನೆಟ್ ತೀರ್ಮಾನ ಮಾಡೋದೆಲ್ಲ ಸೆಂಟ್ರಲ್ ನಮ್ಮ ಪಾರ್ಟಿಯವರು. ನಾನು ಸುಮ್ಮನೆ ಒಂದು ಚೀಟಿ ಕೊಡ್ತಾರೆ, ಆ ಚೀಟಿನ ಇಂಪ್ಲಿಮೆಂಟ್ ಮಾಡುತ್ತೆ. ಕೂಡ ಬೇರೆ ಬೇರೆ ಧರ್ಮದ, ನಮ್ಮ ಹಿಂದೂ ಧರ್ಮದ ಕೆಲವು ಬ್ಯಾಕ್ವರ್ಡ್ ಕ್ಲಾಸ್ ಅವರೆಲ್ಲ ಬಂದು ಇನ್ನೊಬ್ಬರು ಮಂತ್ರಿ ಮಾಡಿ ಅಂತ ಕೆಲವರು, ನೀವೆಲ್ಲ ಬಂದು ಸಲೀಂ ಮಾಡಿ ಅಂತ ಒಂದು, ಇನ್ನೊಬ್ಬರು ಬಂದು ವಕೀಲರಲ್ಲಿ ಇವನ್ ಮಾಡಬೇಕು ಅಂತ ಒಂದು, ಇನ್ನೊಂದು ಲಿಂಗಾಯತ್ ಅವರು ಬಂದು ಅವರೆಲ್ಲ ಸೇರಿ ಒಂದಲ್ಲಿ ಮಾಡಬೇಕು. ಇದು ಭಾಳ ದೊಡ್ಡ ಕನ್ಫ್ಯೂಷನ್. ನಾವು ಪೊಲಿಟಿಕಲಿ ತೀರ್ಮಾನ ಮಾಡೋಕ್ಕೆ ಎಲ್ಲರೂ ಕೂಡ ಭಾಳ ಹಿಂಸೆ ಆಗ್ತದೆ. ಸೊ ಕ್ರಿಶ್ಚಿಯನ್ ಕಮ್ಯುನಿಟಿ ಎಲ್ಲ ಬಂದು ಅವರು ಇಂಥವ್ರನ್ನೇ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿ, ಇವೆಲ್ಲ ಕೂಡ ಭಾಳ ದೊಡ್ಡ ಕಮ್ಮಿ. ನಾನು ನಿಮ್ಗೆ ಯಾರಿಗೂ ಡಿಸ್ಕರೇಜ್ ಮಾಡೋಕ್ಕೆ ಕೇಳ್ತಾ ಇಲ್ಲ, ನಮ್ಮ ಕಷ್ಟ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಂದು ಹೀಗೆ ಕಷ್ಟ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಯಿಂದ ಬರುವ ಸಂದೇಶಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ಈಗ ಮುಂಚಿತವಾಗೇನೆ, ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದ್ಮೇಲೆ ಅವರು ಡೇಟ್ ಕೊಡ್ತಾರೆ ನನಗೆ, ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಇನ್ನು ಜುಲೈ 17ರಂದು ಡೆಹ್ರಾಡೂನ್ನಲ್ಲಿ ರಾಹುಲ್ ಗಾಂಧಿಯ ಅಧಿಕೃತ ಕಾರ್ಯಕ್ರಮ ನಿಗದಿಯಾಗಿದೆ. ಹೀಗಾಗಿ ಅದಕ್ಕೂ ಮುನ್ನವೇ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ಚರ್ಚೆ ನಡೆಯಬಹುದು ಅನ್ನೋ ನಿರೀಕ್ಷೆ ಕಾಂಗ್ರೆಸ್ ವಲಯದಲ್ಲಿದೆ. ಆದರೆ ಯಾರಿಗೆ ಸ್ಥಾನ ಕೊಡಬೇಕು, ಯಾರನ್ನ ಕೈ ಬಿಡಬೇಕು, ಯಾವ ಪ್ರದೇಶಕ್ಕೆ ಎಷ್ಟು ಪ್ರಾತಿನಿಧ್ಯ, ಯಾವ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು, ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯೋದೇ ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿದೆ. ಇದಾರೆ, ನಾನು ಹೇಳಿದ್ನಲ್ಲ, ನಾನು ಬಹಳ ಸೀನಿಯರ್ ಇದ್ದೀನಿ. ಪಕ್ಷ ನಾನು ಎಲ್ಲರಿಗೂ ಹೇಳೋದೇನಂದ್ರೆ, ನಮ್ಮ ಹೈಕಮಾಂಡ್ ಅವ್ರಿಗೂ ನಮ್ಮ ರಾಜ್ಯದ ನಾಯಕರುಗಳಿಗೆ ಬರೀ ಜಾತಿ ನೋಡಬೇಡಿ, ಪಕ್ಷದ ನಿಷ್ಠೆ ಮತ್ತು ಸರ್ವಿಸ್, ಎಷ್ಟು ವರ್ಷದಿಂದ ನಾವು ಪಕ್ಷದಾಗಿದ್ದೀವಿ ಅದನ್ನ ನೋಡಿಕೊಟ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ.
ಸಂಪುಟ ವಿಸ್ತರಣೆ ಚರ್ಚೆ ನಡುವೆ ಬೆಳಗಾವಿ ಸಾಹುಕಾರ್ ಸತೀಶ್ ಜಿಲ್ಲೆಗೆ ಹೆಚ್ಚಿನ ಸ್ಥಾನ ನೀಡಬೇಕು ಅಂತ ಟವಲ್ ಹಾಕಿದ್ದಾರೆ. ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗಬೇಕು ಅಂತಾನೂ ಆಗ್ರಹಿಸಿದ್ದಾರೆ. ನೋಡೋಣ, ಆಗ್ತದೆ. ಯಾವಾಗ ಬೇಗ ಆಗ್ಬೇಕಂತ ಇದೆಯಲ್ಲ ಎಲ್ಲರದು ಅಭಿಪ್ರಾಯ. ಬೇಗ ಆಗಲಿ ಅಷ್ಟೇ. ಯಾಕಂದ್ರೆ ಹರಿಪ್ರಸಾದ್ ಅವ್ರ ಹೆಸರು ಬರ್ತಾ ಇದೆ ಮತ್ತೆ ಕ್ಯಾಬಿನೆಟ್ ಸಲುವಾಗಿ ಕೆಪಿಸಿಸಿ ಅಧ್ಯಕ್ಷ ಇದ್ದಾಗೂ ಅವ್ರ ಹೆಸರು ಈಗ ಡಿಸ್ಕಷನ್ದಲ್ಲಿ ಬಂದ್ಬಿಟ್ಟಿದೆ. ಬರ್ತಾ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ನೋಡೋಣ. ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನ ಬೇಕಂತ ಹೇಳಿದಾರ. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ಕೊಟ್ಟರೆ ಒಳ್ಳೇದಾಗುತ್ತೆ. ನಾವು ಯಾರಿಗೆ ಶಿಫಾರಸು ಮಾಡಿಲ್ಲ, ಹೈಕಮಾಂಡ್ ಅದನ್ನ ತೀರ್ಮಾನ ಇಲ್ಲ. ನಮ್ಮ ಯಾರು ಸಂಪರ್ಕ ಮಾಡಿಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಬಿಜೆಪಿ ನಾಯಕರು ಕಾಲೆಳಿತಾ ಇದ್ದಾರೆ. ರಾಜ್ಯ ಭೀಕರ ಬರಗಾಲವನ್ನ ಎದು ನೋಡ್ತಕ್ಕಂಥ ಸಂದರ್ಭದಲ್ಲಿ ಫುಲ್ ಕ್ಯಾಬಿನೆಟ್ ಕೂಡ ಇಲ್ಲ. ಈಗಾಗಲೇ ಮತ್ತೆ ಶಾಸಕರ ದಂಡು ಮತ್ತೆ ದೆಹಲಿಗೆ ಹೋಗಿ ಬೀಡು ಬಿಡ್ತಕ್ಕಂಥ ಎಲ್ಲಾ ಸೂಚನೆಗಳು ಮತ್ತೆ ಗೋಚರ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಅವರ ಸರ್ವೋಚ್ಚ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನು ಮುಗಿಸ್ಕೊಂಡು ಮರಳಿ ವಾಪಸ್ಸು ಭಾರತಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ. ಮೆರಿಟ್ ಕೋಟಾ ಕೆಲವು ಮುಗ್ದೋದು ಮೊದಲು, ಆಮೇಲೆ ಡಿಪಾರ್ಟ್ಮೆಂಟ್ ಕೋಟಾ ಬೇರೆ ಇರ್ತವೆ, ಮ್ಯಾನೇಜ್ಮೆಂಟ್ ಕೋಟಾ ಅಂತ ಅವು ಬೇರೆ ಆಗಿವೆ. ಈಗ ಮೋಸ್ಟ್ಲಿ ಪೇಮೆಂಟ್ ಕೋಟಾಗೆ ಇದು ಇರಬಹುದು, ಪೇಮೆಂಟ್ ಕೋಟಾಗೆ ಕಾಯ್ತಾ ಇದ್ದಾರೆ. ಸೊ ಯಾವ ರೀತಿ ವ್ಯವಸ್ಥೆ ಆಗುತ್ತೋ ಆ ರೀತಿ ಬಹುಶಃ ಮಾಡಬಹುದು. ತಕ್ಷಣಕ್ಕೆ ಅದು ಬಗೆಹರಲ್ಲ. ಯಾಕಂತಂದ್ರೆ ವ್ಯವಹಾರ ಇದು ಮಾತುಕತೆ ಬಹಳ ಆಗ್ಬೇಕಲ್ಲ. ಅದು ಕಾಂಗ್ರೆಸ್ನೊಳಗೆ ಸಚಿವ ಸಂಪುಟ ವಿಸ್ತರಣೆ ಈಗ ಕೇವಲ ಆಡಳಿತಾತ್ಮಕ ನಿರ್ಧಾರವಾಗಿ ಉಳಿದಿಲ್ಲ. ಅದು ಪ್ರಾದೇಶಿಕ ಸಮತೋಲನ, ಜಾತಿ ಸಮೀಕರಣ, ಪಕ್ಷದ ನಿಷ್ಠಾವಂತರಿಗೆ ಸಂದೇಶ ಮತ್ತು ಮುಂದಿನ ರಾಜಕೀಯ ಸಿದ್ಧತೆಯ ಭಾಗ ಆಗಿದೆ. ರಾಹುಲ್ ಗಾಂಧಿ ದೆಹಲಿಗೆ ಮರಳಿರುವುದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಕೂಡ ದೆಹಲಿಗೆ ತೆರಳುತ್ತಾ ಇರುವುದು ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.